ದನಿಯನ್ನು ಅಡಗಿಸಿಡುವ ಮೂಲಕವೇ ಹೆಣ್ಣು ಸಂಸ್ಕೃತಿಯ ದನಿಯನ್ನು ಅದೃಶ್ಯ ಮಾಡಲಾಗಿದೆ ಎಂಬುದನ್ನು ತಿಳಿಯಬೇಕಿದೆ. ಅಂದರೆ ನಮ್ಮ ಸಂಸ್ಕೃತಿಯನ್ನು ಮುನ್ನೆಲೆಗೆ ತರಬೇಕು ಎಂದರೆ ನಮಗೆ ಉಪಯುಕ್ತವಾದ ಭಾಷಾ ಯೋಜನೆಗಳನ್ನು ರೂಪಿಸಬೇಕು ಎಂಬುದು ಪ್ರಾಥಮಿಕ ಅಗತ್ಯವೇ ಆಗುತ್ತದೆ. ನಾವು ಹೆಣ್ಣುಗಳು ಈಗ ಆಡುತ್ತಿರುವ ಭಾಷೆಯು ವಾಸ್ತವದಲ್ಲಿ ನಮ್ಮದಲ್ಲವೇ ಅಲ್ಲ. ನಮಗೆ ಹೊಂದಿಕೆಯಾಗದ ರೀತಿಯ ಭಾಷೆಯನ್ನು ಬಳಸುವ ಒತ್ತಾಯ ನಮ್ಮ ಮೇಲೆ ಇದೆ. ಇದೀಗ ನಾವು ಹೆಣ್ಣು ಭಾಷೆಯ ಮೂಲ ಸ್ವರೂಪವನ್ನು ಅದರ ಸಮಗ್ರತೆಯೊಂದಿಗೆ ಕಂಡುಕೊಳ್ಳಬೇಕಿದೆ. ನಮ್ಮ ಸಾಮಾಜಿಕ ವ್ಯಕ್ತಿತ್ವವು ರೂಪುಗೊಳ್ಳುವ ಬಗೆಯನ್ನು ಮನೋವಿಶ್ಲೇಷಣೆಯಲ್ಲಿ ವಿವರಿಸಲಾಗುತ್ತದೆ. ಈ ಲೋಕದಲ್ಲಿ ಕಣ್ಣು ಬಿಟ್ಟ ಶಿಶುವು ತನ್ನನ್ನು ತನ್ನ ತಾಯಿಯ ದೇಹದೊಂದಿಗೆ ಮಾತ್ರವೇ ಕಲ್ಪಿಸಿಕೊಂಡಿರುತ್ತದೆ. ಹಾಗಾಗಿ ಈ ಹಂತದಲ್ಲಿ ಶಿಶುವು ಯಾವ ಗೊಂದಲವೂ ಇಲ್ಲದೆ ಸಮಗ್ರತೆಯನ್ನು ಹೊಂದಿರುತ್ತದೆ. ಈ ಹಂತವೇ ಹೆಣ್ಣು ಭಾಷೆಯ ಮೂಲ ರೂಪ ಹಾಗೂ ಅದರ ಸಮಗ್ರ ರೂಪವೂ ಹೌದು. ಶಿಶುವು ಸ್ವಲ್ಪ ಬೆಳೆದ ನಂತರದಲ್ಲಿ ಈಡಿಪಸ್ ಹಂತವನ್ನು ತಲುಪುತ್ತದೆ. ಹಾಗೆಯೇ ಹೆಣ್ಣು ಭಾಷೆ ಎಂಬುದು ಕೂಡ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ದನಿ ಕಳೆದುಕೊಂಡ ಹಂತದ್ದಾಗುತ್ತದೆ. ಅವಳಂತೆಯೇ ಅವಳ ಭಾಷೆಯೂ ಕೂಡ ಗೊಂದಲಗಳಲ್ಲಿ ಸಿಲುಕುತ್ತದೆ. ಈಡಿಪಸ್ ಹಂತ ಎಂದರೆ ಸಣ್ಣ ಮಕ್ಕಳಲ್ಲಿ ಅಪ್ರಜ್ಞಾಪೂರ್ವಕವಾಗಿ ತಂದೆ ಅಥವಾ ತಾಯಿಯ ಬಗೆಗೆ ಬೆಳೆಯುವ ಕಾಮಾಸಕ್ತಿ. ಗಂಡು ಮಗುವಿಗೆ ತಾಯಿಯಲ್ಲಿ, ಹೆಣ್ಣು ಮಗುವಿಗೆ ತಂದೆಯಲ್ಲಿ ಇಂತಹ ಆಸಕ್ತಿ ಹುಟ್ಟುತ್ತದೆ. ಮತ್ತು ಅದೇ ವೇಳೆಗೆ ಹುಡುಗನಿಗೆ ತಂದೆಯ ಬಗ್ಗೆ, ಹುಡುಗಿಗೆ ತಾಯಿಯ ಬಗ್ಗೆ ಒಂದು ಬಗೆಯ ಶತ್ರುತ್ವ, ಪೈಪೋಟಿಗಳೂ ಬೆಳೆಯುತ್ತವೆ ಎಂದು ಮನೋವಿಶ್ಲೇಷಣಾ ಸಿದ್ಧಾಂತವು ಹೇಳುತ್ತದೆ. ಇದನ್ನು ಈಡಿಪಸ್ ಹಂತ ಎಂದು ಕರೆಯುತ್ತಾರೆ. ಗ್ರೀಕ್ ನಾಟಕಕಾರ ಸೊಫೋಕ್ಲಿಸ್ ನಾಟಕದ ಒಂದು ಪಾತ್ರ ಈಡಿಪಸ್ ತಾಯಿಯ ಬಗ್ಗೆ ಕಾಮಾಸಕ್ತಿ ಬೆಳೆಸಿಕೊಳ್ಳುತ್ತಾನೆ ಎಂಬ ಕತೆ. ಪಿತೃಪ್ರಧಾನತೆಯು ಯಾವುದನ್ನು ಶ್ರೇಷ್ಠ ಎಂದು ನಿರ್ಧರಿಸಿ ಅದನ್ನು ಮುನ್ನೆಲೆಗೆ ತರುವ ತನ್ನ ಪ್ರಯತ್ನದಲ್ಲಿ ಅದರ ಜೊತೆಯ ಜೀವವನ್ನು ಕೀಳಾಗಿಸುತ್ತದೆ. ಇದರ ಪರಿಣಾಮವಾಗಿ ರೂಪು ತಳೆಯುವ ಭಾಷೆಯು ಕೃತಕವಾಗುತ್ತದೆ. ಇದು ಗಂಡು ಭಾಷೆ. ಆದರೆ ಹೆಣ್ಣು ಭಾಷೆ ಎಂಬುದು ತಾಯಿಯ ದೇಹದೊಂದಿಗೆ ಶಿಶುವು ಕಲ್ಪಿಸಿದ ಸಹಜ ಸಂಬಂಧದ ಬಗೆಯದು. ನಿಜದ ಭಾವಕ್ಕೆ ದನಿಯಾಗುವ ಭಾಷೆ. ದೇಹದೊಂದಿಗೆ ಸಾಹಚರ್ಯವನ್ನು ಹೊಂದುವ ಹೆಣ್ಣು ಭಾಷೆಯು ತನ್ನ ಚಲನೆ ಮತ್ತು ಲಯಗಳ ಸ್ವರೂಪದಲ್ಲಿ ಒಂದು ಮಾತಿಗೆ ಪೂರಕವಾಗಿ ನಿಲ್ಲುವ ಮರು ಮಾತಾಗಿ ನಮ್ಯವಾಗಿ ವರ್ತಿಸುತ್ತದೆ ಮತ್ತು ಮಹಿಳಾ ಲೈಂಗಿಕತೆಯ ವೈವಿಧ್ಯಮಯ ಚಲನಶೀಲ ಸಾಮರ್ಥ್ಯಗಳನ್ನು ಅಭಿವ್ಯಕ್ತಿಸುತ್ತದೆ. ಸೀಕ್ಸು ಹೇಳುವ ಈ ದಾರ್ಶನಿಕ ಹೆಣ್ಣು ಭಾಷೆಯು ಇದುವರೆಗೂ ಮಹಿಳೆಯರ ಕೈಗೆ ದಕ್ಕಿಯೇ ಇಲ್ಲ. ಪಿತೃಪ್ರಧಾನತೆಯು ಕಲಿಸಿರುವ ಕೃತಕ ಭಾಷೆಯಿಂದ ಅವರು ಇನ್ನೂ ಮುಕ್ತಿ ಪಡೆದಿಲ್ಲ. ಲೂಸ್ ಇರಿಗೆರೆಯೂ ಕೂಡ ದೇಹಕ್ಕೆ ಸಂಬಂಧಿಸಿಯೇ ಹೆಣ್ಣು ಭಾಷೆಯನ್ನು ಕಲ್ಪಿಸಿದಳು. ಆದರೆ ಅವಳು ಹೆಣ್ಣು ದೇಹದೊಂದಿಗಿನ ಸಾಹಚರ್ಯವನ್ನು ಹೇಳುವ ಬದಲು ತಾಯಿತನದ ದೇಹದೊಂದಿಗಿನ ಸಾಹಚರ್ಯವನ್ನು ಕಲ್ಪಿಸಿದಳು. ತಾಯ್ತನದ ದೇಹ ಎಂದರೆ ಮಹಿಳಾ ಲೈಂಗಿಕತೆಯ ವಿಶಿಷ್ಟ ಕಾಮನೆಗಳು ಎಂಬ ಅರ್ಥ. ಪುರುಷ ನಿರ್ವಚನದಲ್ಲಿ ಮಹಿಳಾ ಲೈಂಗಿಕತೆಯ ಕಾಮನೆಯನ್ನು ಏಕಾಕಾರವಾಗಿ, ಅಂದರೆ ಶಿಶ್ನಕ್ಕೆ ಸಂಬಂಧಿಸಿ ಮಾತ್ರವೇ ಕಲ್ಪಿಸಲಾಗಿದೆ. ಇದನ್ನೇ ಮುಂದುವರಿಸಿ ಶಿಷ್ಟ ದ್ವೇಷ ಎಂಬ ಕಲ್ಪನೆಯೂ ಹುಟ್ಟಿದೆ. ಆದರೆ ಮಹಿಳಾ ಲೈಂಗಿಕತೆಯು
ಹಾಗೆ ಏಕ ಆಕಾರದ್ದಲ್ಲ. ಮಹಿಳಾ ಕಾಮನೆಯು ಆಡುವ ಭಾಷೆಯೂ ಪುರುಷ ಕಾಮನೆಯು ಆಡುವ ಭಾಷೆಯೂ ಒಂದೇ ಅಲ್ಲ. ಆದರೆ ಈ ಸತ್ಯವನ್ನು ಈವರೆಗೆ ಮುಚ್ಚಿಡಲಾಗಿದೆ. ಹಾಗಾಗಿ ಈಗ ನಾವು ಹೆಣ್ಣು ಕಾಮನೆಗಳ ದನಿಗೆ ಸೂಕ್ತವಾಗುವ ಭಾಷೆಯನ್ನು ಕಲ್ಪಿಸಬೇಕಾಗಿದೆ. ಈ ಹೆಣ್ಣು ಭಾಷೆಯು ಅವಳ ಲೈಂಗಿಕತೆಯು ಹೇಗೆ ಬಹುರೂಪಿಯಾದದ್ದೋ ಹಾಗೆಯೇ ಬಹುರೂಪಿಯದಾಗಿ ಇರುತ್ತದೆ. ಈ ಹೆಣ್ಣು ಭಾಷೆಯು ಗಂಡು ಭಾಷೆಯಂತೆ ಸರಳ ರೇಖಾಕೃತಿಯದ್ದಲ್ಲ. ಸಾಕಷ್ಟು ಪುನರುಕ್ತಿಗಳು ಇರಬಹುದು, ಅಪೂರ್ಣವೆನಿಸಿ ತೋರಬಹುದು, ಕಾರ್ಯಕಾರಣ ಸಂಬಂಧಗಳನ್ನೇ ಪ್ರತಿರೋಧಿಸಬಹುದು, ಅಲ್ಲಲ್ಲೇ ಬೇಕಾದಷ್ಟು ನಿಲುಗಡೆಗಳೂ ಕಾಣಿಸಬಹುದು. ಈ ಸಹಜ ಚಲನೆಯೇ ಹೆಣ್ಣು ಭಾಷೆಯ ವೈಶಿಷ್ಟ್ಯ. ಈ ಚಲನೆ ಇಲ್ಲವಾದರೆ ಹೆಣ್ಣು ಭಾಷೆಯು ಮಾತೇ ಇರಲಿ ಅಥವಾ ಬರಹವೇ ಇರಲಿ ಗಂಡಸಿನ ಭಾಷೆಯನ್ನು ಅನುಕರಿಸುವ ಅನಿವಾರ್ಯ ಸ್ಥಿತಿಯಲ್ಲಿ ಇರುತ್ತದೆ. ಆಗ ಹೆಂಗಸು ಗಂಡಸಿನಂತೆ ಸಂವಾದಗಳನ್ನು ಬೆಳೆಸಬಹುದು ಅಥವಾ ಮೌನಕ್ಕೆ ಶರಣಾಗಬಹುದು. ಅವಳ ಬರಹವು ಇನ್ನಾವುದೋ ಬರಹಗಳ ನಡುವೆ ಸಿಲುಕಿ ಕಳೆದೇ ಹೋಗಬಹುದು. ಹಾಗಾಗಿಯೇ ಮಹಿಳಾ ಬರಹಗಳು ಒಂದಿಷ್ಟಾದರೂ ಕಣ್ಣಿಗೆ ಬೀಳಬೇಕೆಂದರೂ ವಿಶೇಷ ಪ್ರಯತ್ನಗಳು ಬೇಕಾಗುತ್ತವೆ. ಎಷ್ಟೋ ವೇಳೆ ಪುರುಷರ ಬೆಂಬಲಕ್ಕಾಗಿ ಕಾಯಬೇಕಾಗುತ್ತದೆ. ಸೀಕ್ಸು ಹಾಗೂ ಇರಿಗೆರೆ ಮಂಡಿಸಿದ ಸಿದ್ಧಾಂತಗಳಿಗೆ ಪ್ರತಿರೋಧಗಳು ಬಂದವು. ಕಾರಣವೆಂದರೆ ಹೆಣ್ಣು ಮತ್ತು ಗಂಡುಗಳ ಲೈಂಗಿಕ ಗುಣಗಳನ್ನು ವಿರೋಧಿ ಗುಣಗಳು ಎಂಬಂತೆ ಪಟ್ಟಿ ಮಾಡಿ ಇರಿಸುವ ಪಿತೃಪ್ರಧಾನತೆಯ ತಂತ್ರವನ್ನು ವಿರೋಧಿಸುವ ಬದಲು ಅವರು ಆ ಲೈಂಗಿಕತಾ ಭಿನ್ನತೆಗಳನ್ನು ಹಾಗೆಯೇ ಒಪ್ಪಿಕೊಳ್ಳುತ್ತಾರೆ ಮತ್ತು ಶ್ರೇಣೀಕರಣವನ್ನು ಮಾತ್ರ ಅದಲು ಬದಲು ಮಾಡಲು ಹೇಳುತ್ತಾರೆ. ಅಂದರೆ ಪುರುಷ ಶ್ರೇಷ್ಠತೆಯ ಬದಲು ಮಹಿಳಾ ಶ್ರೇಷ್ಠತೆಯನ್ನು ತಂದು ಕೂರಿಸುವುದು ಎಂಬಂತೆ. ಇದು ಶ್ರೇಣೀಕರಣವನ್ನು ಒಪ್ಪಿ ಬೆಂಬಲಿಸಿದಂತೆಯೇ ಆಗುತ್ತದೆ. ಅಲ್ಲದೆ ಹೆಣ್ಣು ಭಾಷೆಯನ್ನು ಕುರಿತ ಅವರ ನಿರ್ವಚನಗಳು ತೀರಾ ಸಂಕೀರ್ಣವಾಗಿವೆ. ಹೆಣ್ಣುತನ ಮತ್ತು ಹೆಣ್ಣು ಎಂಬ ಎರಡನ್ನೂ ಸಮೀಕರಿಸುವ ಮೂಲಕ ಈ ನಿರ್ವಚನಗಳು ಮಹಿಳೆಯನ್ನು ಜೈವಿಕ ಮೂಲ ಗುಣಗಳಿಗೆ ಸೀಮಿತಗೊಳಿಸುತ್ತವೆ. ಅಲ್ಲಿಗೆ ಅವರು ಮಂಡಿಸುವ ಸಿದ್ಧಾಂತಗಳು ಪಿತೃ ಪ್ರಧಾನತೆಯ ಪಾರಂಪರಿಕ ತಂತ್ರವನ್ನೇ ಸಮರ್ಥಿಸಿದಂತೆ ಆಗುತ್ತದೆ. ಸೀಕ್ಸು ಅದನ್ನು ತಾಯ್ತನದ ದೇಹ ಎನ್ನಬಹುದು ಮತ್ತು ಇರಿಗೆರೆಯು ಲೈಂಗಿಕತಾ ವಿಶೇಷದ ಹೆಣ್ಣು ದೇಹ ಎನ್ನಬಹುದು ಅಷ್ಟೇ. ಎರಡಕ್ಕೂ ವ್ಯತ್ಯಾಸವೇನೂ ಇಲ್ಲ. ಇನ್ನು ಅವರು ಮಹಿಳೆಯ ಬಹುರೂಪಿ ಗುಣ ಅಥವಾ ವೈವಿಧ್ಯತೆಯನ್ನು ಸಮರ್ಥಿಸಿ ಅವಳ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದರು ಎಂಬುದು. ಚಿಂತನೆಗಳು ಅಥವಾ ವ್ಯಕ್ತಿಗಳು ಹೀಗೆ ಎತ್ತಿ ಹಿಡಿದ ಕ್ಷಣಕ್ಕೆ ಅದು ಅವಳ ವಾಸ್ತವ ಲೋಕದ ಪರಿಸ್ಥಿತಿಗಳನ್ನೇನನ್ನೂ ಬದಲಾಯಿಸುವುದಿಲ್ಲ. ಫ್ರೆಂಚ್ ತತ್ವಜ್ಞಾನಿ ಸಾಹಿತ್ಯ ವಿಮರ್ಶಕಿ ಜೂಲಿಯಾ ಕ್ರಿಸ್ಟೀವಾ ಪ್ರಕಾರ ಹೆಣ್ಣು ಎಂಬ ಪದವೇ ನಮ್ಮ ಸಮಸ್ಯೆಯ ಮೂಲ. ಏಕೆಂದರೆ ಈಗ ರೂಢಿಯಲ್ಲಿರುವಂತೆ ಹೆಣ್ಣು ಎಂಬ ಮಾತಿಗೆ ನಕಾರಾತ್ಮಕ ಅರ್ಥಗಳೇ ಸುತ್ತಿಕೊಂಡಿರುವುದು. ಇದೊಂದೇ ಮಾತಿನ ಮೂಲಕವೇ ಅವಳ ವೈವಿಧ್ಯಮಯ ಕ್ರಿಯಾತ್ಮಕತೆ ಮತ್ತು ಅವಳಲ್ಲಿ ಅಂತಸ್ಥವಾಗಿರುವ ಹಲವು ರಾಚನಿಕ ಗುಣಾಂಶಗಳನ್ನು ಅವು ಅಸ್ತಿತ್ವದಲ್ಲೇ ಇಲ್ಲ ಎಂಬಂತೆ ನಾಶ ಮಾಡಲಾಗುತ್ತದೆ. ಇದನ್ನು ಪರಿಗಣಿಸಿದರೆ ನಾವು ನಮ್ಮ ಭಾಷೆಯನ್ನು ಪ್ರತ್ಯೇಕವಾಗಿಸಿ ಹೆಣ್ಣು ಭಾಷೆ ಎಂಬುದೊಂದಿದೆ ಎಂದು ಹೇಳುವುದು ಸಮಸ್ಯಾತ್ಮಕವೇ ಆಗುತ್ತದೆ ಎನ್ನುತ್ತಾಳೆ ಜೂಲಿಯಾ ಕ್ರಿಸ್ಟೀವಾ. ಪಿತೃಪ್ರಧಾನ ವ್ಯವಸ್ಥೆಯು ಜೈವಿಕ, ದೈಹಿಕ ಮತ್ತು ಸಂತಾನೋತ್ಪಾದನೆಗಳ ಸಂಬಂಧವಾಗಿ ಇರುವ ಲೈಂಗಿಕತಾ ವ್ಯತ್ಯಾಸಗಳನ್ನೇ ಮುಂದು ಮಾಡಿ ವ್ಯಕ್ತಿಯನ್ನು ಒಂದು ಸಾಂಕೇತಿಕ ಒಪ್ಪಂದಕ್ಕೆ
ಅಂದರೆ ಸಾಮಾಜಿಕ ಒಪ್ಪಂದಕ್ಕೆ ಬಂಧಿಸುತ್ತದೆ. ಲೈಂಗಿಕತಾ ವ್ಯತ್ಯಾಸಗಳನ್ನು ಅಧಿಕಾರ, ಭಾಷೆ ಮತ್ತು ಅರ್ಥಗಳಿಗೆ ಸಂಬಂಧಿಸಿ ವ್ಯಾಖ್ಯಾನಿಸಲಾಗುತ್ತದೆ. ಪಿತೃಪ್ರಧಾನತೆಯ ಈ ತಂತ್ರವನ್ನು ಬುಡಮೇಲು ಮಾಡುವ ಸ್ತ್ರೀವಾದಿ ರಾಜಕಾರಣವನ್ನು ಕಲ್ಪಿಸುವ ಅತ್ಯಂತ ನಿಪುಣ ಹಾದಿಯನ್ನು ನಾವೀಗ ಶೋಧಿಸಬೇಕಿದೆ. ಅದಕ್ಕಾಗಿ ನಾವೀಗ ಲೈಂಗಿಕತೆ ಮತ್ತು ಸಾಂಕೇತಿಕತೆಗಳು ಬೇರ್ಪಡಿಸಲಾಗದಷ್ಟು ಭದ್ರವಾಗಿ ಬೆಸೆದುಕೊಂಡಿರುತ್ತವೆ ಎಂಬ ಸಂಗತಿಯನ್ನು ಸೂಕ್ಷ್ಮಗಳಲ್ಲಿ ಅಧ್ಯಯನ ಮಾಡಬೇಕಿದೆ. ಈ ಮೂಲಕ ನಾವು ಮೊದಲಿಗೆ ಹೆಣ್ಣಿನ ಸಹಜ ವೈಶಿಷ್ಟ್ಯಗಳು ಯಾವುವು ಎಂಬುದನ್ನು ಗುರುತಿಸಿಕೊಳ್ಳಬೇಕು ಎನ್ನುತ್ತಾಳೆ ಕ್ರಿಸ್ಟೀವಾ. ಕಾವ್ಯ ಭಾಷೆಯಲ್ಲಿ ಕ್ರಾಂತಿಯನ್ನು ಉಂಟು ಮಾಡುವ ಸ್ತ್ರೀವಾದಿ ಚಿಂತನೆಯು ಲೈಂಗಿಕತೆಯನ್ನು ಸಾಂಕೇತಿಕ ಅಥವಾ ಸಾಮಾಜಿಕ ಒಪ್ಪಂದಕ್ಕೆ ಗುರಿ ಮಾಡಿರುವ ರಚನೆಗಳನ್ನು ಒಡೆಯುತ್ತದೆ. ಅಂದರೆ ಪಿತೃಪ್ರಧಾನತೆಯ ಸಂಕೇತಗಳನ್ನು ಛಿದ್ರಗೊಳಿಸುತ್ತದೆ ಮತ್ತು ಅದರ ಆಳದಲ್ಲಿ ಹುದುಗಿರುವ ಅರ್ಥಗಳನ್ನು ಮುನ್ನೆಲೆಗೆ ತರುತ್ತದೆ. ಸಂಕೇತಗಳ ಭಾಷೆ ಎಂಬುದು ಪಿತೃ ಗುಣದ್ದು, ಗಂಡು ಗುಣದ್ದು. ಸಂಕೇತಗಳನ್ನು ಛಿದ್ರಗೊಳಿಸುವ ಸಂಜ್ಞಾ ಭಾಷೆಯು ಮಾತೃಗುಣದ್ದು ಅಥವಾ ಹೆಣ್ಣು ಗುಣದ್ದು ಎನ್ನುತ್ತಾಳೆ ಕ್ರಿಸ್ಟೀವಾ. ಮಹಿಳೆಯರು ಬರಹದ ಅಗತ್ಯಕ್ಕೆ ಸಾಂಕೇತಿಕ ಕ್ರಮವನ್ನು, ಅಂದರೆ ಗಂಡು ಭಾಷೆಯನ್ನು ಒಪ್ಪಿಕೊಂಡರೆ, ಆ ಮಹಿಳಾ ಬರಹಗಾರರು ತಮಗೆ ಸಹಜವಾದ ಹೆಣ್ಣು ಗುಣದ ಸಂಜ್ಞಾ ಭಾಷೆ ಮತ್ತು ತಮ್ಮನ್ನು ಯಾವುದೋ ಒಪ್ಪಂದದಲ್ಲಿ ಹಿಡಿದಿಟ್ಟಿರುವ ಸಂಕೇತ ಭಾಷೆಗಳ ನಡುವೆ ಛಿದ್ರಗೊಂಡು ನಿಂತಿರುತ್ತಾರೆ. ಸೀಮಿಯಾಟಿಕ್ ಸಂಜ್ಞಾ ಭಾಷೆ ಎಂಬುದು ನಮ್ಮ ಅಪ್ರಜ್ಞಾವಸ್ಥೆಯಲ್ಲಿ ಇರುತ್ತದೆ. ಇದನ್ನು ಜಾಗೃತಗೊಳಿಸಿದರೆ ನಮ್ಮ ಮೇಲೆ ಹೇರಲಾಗಿರುವ ಸಾಂಕೇತಿಕ ಭಾಷೆಯನ್ನು, ಅಂದರೆ ಸಾಮಾಜಿಕ ಒಪ್ಪಂದವನ್ನು ಅಭದ್ರಗೊಳಿಸಬಹುದು. ಆದರೆ ಇದರಲ್ಲಿ ಒಂದು ಸಮಸ್ಯೆಯೂ ಇದೆ. ಜಾಗೃತಗೊಂಡ ಸೀಮಿಯಾಟಿಕ್ ಭಾಷೆಯು ನಮ್ಮ ಅಭಿವ್ಯಕ್ತಿಯ ಪಠ್ಯದ ಉದ್ದಕ್ಕೂ ಅಲ್ಲಲ್ಲೇ ಗಾಯಗಳಂತೆ, ಅಭಾವದಂತೆ, ಕಂದರಗಳಂತೆ ಕಾಣಿಸಬಹುದು. ಆದರೆ ಈಗ ನಾವು ಒಪ್ಪಿ ಬಳಸುತ್ತಿರುವ ಸಾಂಕೇತಿಕ ಭಾಷೆಯು ಲೈಂಗಿಕತೆ ಮತ್ತು ಭಾಷೆಗಳನ್ನು ಕುರಿತು ತನ್ನದೇ ಆದ ಒಂದು ಕ್ರಮವನ್ನು ಪಾಲಿಸಲು ಒತ್ತಾಯಿಸುತ್ತದೆ. ಈಗ ನಾವು ಹೊಸದಾಗಿ ರೂಢಿಸಿಕೊಳ್ಳುವ ಸೀಮಿಯಾಟಿಕ್ ಭಾಷೆಯು ಈ ಕ್ರಮವನ್ನೇ ಪ್ರಶ್ನಿಸಬಲ್ಲದು. ಮಹಿಳಾ ಬರಹಗಳು ಹೆಚ್ಚು ಮುಕ್ತವಾಗಿ ಅಭಿವ್ಯಕ್ತಿಸಲು ಶಕ್ತವಾಗುತ್ತವೆ. ಸೀಮಿಯಾಟಿಕ್ ಭಾಷೆಗೆ ಇರುವ ಈ ಶಕ್ತಿಯನ್ನು ಪರೀಕ್ಷಿಸಲು ಸಾಹಿತ್ಯ ವಲಯವೇ ಹೆಚ್ಚು ಉಪಯುಕ್ತವಾದುದು. ಏಕೆಂದರೆ ಸಾಹಿತ್ಯವು ಈವರೆಗೂ ಅದುಮಿಡಲಾಗಿದ್ದ ನಿಗೂಢ ರಹಸ್ಯಗಳನ್ನು ಮತ್ತು ಅಪ್ರಜ್ಞಾವಲಯದ ಸಂಗತಿಗಳ ಬಗೆಗೆ ಹೊಸ ತಿಳಿವುಗಳನ್ನು, ಕೆಲವೊಮ್ಮೆ ಹಲವು ಹೊಸ ಸತ್ಯಗಳನ್ನು ಹೊರಗೆಡವುತ್ತದೆ. ಈವರೆಗೂ ಹೇಳದೆಯೇ ಹೋಗಿದ್ದ ವಿಲಕ್ಷಣ ಸಂಗತಿಗಳನ್ನು ಬಹಿರಂಗಪಡಿಸುತ್ತದೆ. ಕ್ರಾಂತಿಕಾರಿ ಭಾಷೆ ಎಂದರೆ ಬರಹಗಾರರು ಸೃಷ್ಟಿಸಿದ್ದು ಎಂದೇನಲ್ಲ. ಬದಲಿಗೆ ಅವರು ಬಳಸುವ ಭಾಷೆಯು ಪಿತೃಪ್ರಧಾನತೆಯ ಸಾಂಕೇತಿಕ ಕ್ರಮವನ್ನು ಭೇದಿಸಿ ಈ ಮೊದಲು ಕಾಣದೆ ಉಳಿದಿದ್ದ ಸತ್ಯವನ್ನು ಕಾಣಿಸುವ ಗುಣದ್ದು ಎಂಬ ಅರ್ಥದ್ದು. ಒಂದು ಪಠ್ಯವು ಮಹಿಳೆಯು ಬರೆದದ್ದೂ ಆಗಬಹುದು ಅಥವಾ ಪುರುಷರು ಬರೆದದ್ದೂ ಆಗಬಹುದು. ಸೀಮಿಯಾಟಿಕ್ ಭಾಷೆಯು ಬಳಕೆಯಾಗಿದ್ದರೆ ಅದು ಖಚಿತವಾಗಿಯೂ ಸಾಂಕೇತಿಕ ಭಾಷೆಯ ತಂತ್ರವನ್ನು ಭೇದಿಸುತ್ತದೆ. ಸಾಹಿತ್ಯ ಪಠ್ಯಗಳನ್ನು ವಿಶ್ಲೇಷಣೆ ಮಾಡುವಾಗ ಸೀಮಿಯಾಟಿಕ್ ಅಥವಾ ಸಿಂಬಾಲಿಕ್ ಕ್ರಮವನ್ನು ಗುರುತಿಸುವ ಮೂಲಕ ಪಠ್ಯಗಳಲ್ಲಿ ಇರುವ ವ್ಯತ್ಯಾಸಗಳನ್ನು ಗಮನಿಸಬಹುದು. ಇದನ್ನು ಅಂತರ್ ಪಠ್ಯಗಳ ಅಧ್ಯಯನ ಎನ್ನಬಹುದು, ಇಂಟರ್ ಟೆಕ್ಸ್ಚುಯಾಲಿಟಿ. ಇದು ನಮ್ಮ ಸ್ತ್ರೀವಾದಿ ರಾಜಕಾರಣಕ್ಕೆ ಸೂಕ್ತವಾದ ಕ್ರಮವಾಗಿ ಒದಗುತ್ತದೆ. ಪಠ್ಯದಲ್ಲಿ ಹೆಣ್ಣು ಅನ್ಯವಾಗಿ ಉಳಿಯದೆ ಕರ್ತೃ ಎನಿಸಿ ಪ್ರಸ್ತುತವಾಗಬೇಕು ಎಂಬುದೇ ಸ್ತ್ರೀವಾದಿ ಭಾಷೆಯ ರಾಜಕಾರಣ. ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯಲ್ಲಿ ಹೆಣ್ಣನ್ನು ಅನ್ಯವಾಗಿಸಿ ಉಳಿಸುವ ಪಠ್ಯಗಳನ್ನು
ಸ್ತ್ರೀ ವಿರೋಧಿ ಪಠ್ಯಗಳು ಎಂದು ನೋಡಲಾಗುತ್ತದೆ.